ಮತ್ತೆ ಹೇಳ್ತೀಯಾ ಓಟ್ ಹಾಕಿದ್ದೀನಿ ಅಂತ? ಏನ್ ನನ್ ಫ್ರೀಯಾಗಿ ಓಟ್ ಹಾಕಿದ್ಯಾ? ಓಟ್ 5,000 ರೂಪಾಯಿ ಕೊಟ್ಟಿದ್ದೀನಿ, ಅದು ಸಾಲದಂತ ಒಂದೊಂದು 3 ಬಟ್ ಕೊಟ್ಟಿದ್ದೀನಿ, ಅದು ಸಾಲದು ಅಂತ ಈ ರೇಷ್ಮೆ ಸೀರೆಗಳು ತಗೊಂಡ್ ನಿಮ್ಮ ಎದಿಗಳ ಮೇಲೆ ಕುಕ್ಕಿದ್ದೀನಿ. ಈ ಹೆಂಗಸರು ನನ್ನ ಯಾಕೆ ಹಿಂಗೆ ಬೈತಾವ್ರೆ, ನಾನು ಇವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಪೂರ್ತಿ ನೋಡಿ. ಸಾನಾ, ಯಾಕಮ್ಮ ಈಗ ಹೇಳ್ತಾ ಇದ್ದೀನಿ ಸ್ಕೂಲ್ಗೆ ಹೋಗ್ತಾರನು? ಯಾಕಮ್ಮ ಏನಾಯ್ತು ಹೇಳಮ್ಮ? ಸ್ಕೂಲ್ಗೆ ಹೋಗೋ ಟೈಮ್ನಾಗ ಯಾಕಮ್ಮ ಹೇಳ್ತಾ ಇದೀಯಾ? ಏನಾಯ್ತು ಹೇಳಮ್ಮ? ಸ್ಕೂಲ್ಗೆ ಹೋದ್ರೆ ವೇಸ್ಟಾ? ಯಾಕೆ ಏನಾಯ್ತು ಹೇಳು? ಸ್ಕೂಲಲ್ಲಿ ಪಾಠ ಮಾಡೋಕ್ಕೆ ಮೇಸ್ಟ್ರೇ ಇಲ್ಲ. ನಮ್ಮೂರು ಸ್ಕೂಲಲ್ಲಿ ಪಾಠ ಮಾಡೋಕ್ಕೆ ಮೇಸ್ಟ್ರೇ ಇಲ್ವಾ? ನೀನು ಇವತ್ತು ಸ್ಕೂಲ್ಗೆ ಹೋಗಮ್ಮ. ನಾನು ಇವತ್ತೇ ನಮ್ಮೂರು ಪಂಚಾಯತಿ ಮೆಂಬರ್ ಹತ್ರ ಮಾತಾಡಿ ಸ್ಕೂಲ್ಗೆ ಮಾಸ್ಟರ್ ಬರಂಗೆ ಮಾಡ್ತೀನಿ. ಹೋಗಮ್ಮ. ಆಯ್ತು ಅಪ್ಪ. ಅಯ್ಯೋ ದೇವ್ರೇ, ನಮ್ಮೂರಲ್ಲಿ ಕುಡಿಯೋಕೆ ನೀರಿಲ್ಲ, ಸರ್ಕಾರಿ ಸ್ಕೂಲಲ್ಲಿ ಪಾಠ ಮಾಡೋಕೆ ಮೇಸ್ಟ್ರ್ ಇಲ್ಲ, ಓಡಾಡೋಕ್ಕೆ ಒಳ್ಳೆ ರೋಡ್ ಇಲ್ಲ, ನಮ್ಮೂರು ಉದ್ಧಾರ ಮಾಡೋ ಗಂಡಸ ಯಾರು ಇಲ್ವಾ? ಇದೆಲ್ಲ ಮಾಡಕ್ಕೆ ನಮ್ಮ ಗೌಡ್ರವ್ರೆ. ಅದಕ್ಕಿಂತ ಮುಂಚೆ ನಿನ್ನ ಹೆಂಡ್ರು ಆ ಸದಾಶಿವನ ಜೊತೆಗೆ ಈತ್ಲಕೋದ್ಲು. ಬದ್ಲದ್ ನೋಡಾಗ್ಲೇ ನನ್ನ ಹೆಂಡತಿ ಓಡಿಯೋದ. ನಮ್ಮ ಗೌಡ್ರು ಯಾರು ಅನ್ಕೊಂಡ್ರ? ಜನರ ಮಾತಲ್ಲೇ ಮೋಡಿ ಮಾಡಿ ಅವರ ತಾತ್ನಾಸ್ತಿನ ಮಾರಿ ನಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ವಿನ್ ಆಗಿರೋರು ಅವರೇ ನಮ್ಮ ಹುಚ್ಚೆ ಗೌಡ್ರು. ನಿಲ್ಲಿಸ್ರ ಹೋಗ್ರ ಏನು ಮೈ ಕೈ ಕುಣಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬಿಲ್ಡಪ್ ಕೊಟ್ಟಿದ್ದ ಹೋಗ್ರ. ಗೌಡ್ರು ಎಲ್ರಿಗೂ ಹೋಟ್ಲಾಗ ಬಿಸಿ ಬಿಸಿ ಬಜ್ಜಿ ಟೀ ಹೇಳವ್ರೆ, ಕುಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡೋಗ್ರು. ಅರೆ ಹೋಗ್ರ. ಏಯ್ ನಾರಾಯಣ ಗೌಡ್ರ, ಅವನ ಹತ್ರ ಏನೋ ಹೇಳ್ತಾ ಇದ್ದೆ? ಅದು ನಮ್ಮ ಗೌಡ್ರು ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾ ಇದ್ದೆ. ಸಾಕು ನಿಜಲೇ. ನಮ್ ಗೌಡ್ರು ತಾತ್ನಾಸ್ತಿ ಎಲ್ಲ ಮಾರ್ಬಿಟ್ಟು ಪಂಚಾಯತಿ ಎಲೆಕ್ಷನ್ ಗೆದ್ಬಿಟ್ಟವನೆ ಅಂತ ಹೇಳ್ತಾ ಇರಲ್ಲ. ಎಲ್ಲಾರ ಔಟ ಗೌಡ್ರ. ಏಯ್ ನೀನು ಟವಲ್ಲ ಚಪ್ಪಲಿ ಸುತ್ಕೊಂಡು ಹೊಡೆ, ಅದನ್ನ ಬಿಟ್ಟು ಬಿಡೋ ಮೊದ್ಲು, ಇದೆಲ್ಲ ಸರೋಗಲ್ಲ. ಸರಿ ಗೌಡ್ರಿ, ನಮ್ ಗೌಡ್ರಿಗೆ ಇದೆಂದಪ್ಪ ಗೊತ್ತಾಯ್ತು. ಸರಿ, ಇವತ್ತಿನ ಕೆಲ್ಸಗಳು ಏನೇನವ ಗೌಡ್ರ? ನಮ್ಮೂರಾಗ ಬೇಜಾನ್ ಸಮಸ್ಯೆಗಳಿವೆ, ಅದನ್ನೆಲ್ಲ ಪಟ್ ಅಂತ ಕ್ಲಿಯರ್ ಮಾಡ್ಬಿಡ್ಬೇಕು. ಏಯ್ ಈ ಹುಚ್ಚೇಗೌಡ ಕೈ ಹಾಕದ್ಮ್ಯಾಕ ಯಾವ್ದೇ ಪ್ರಾಬ್ಲಮ್ ಇರ್ಲಿ 10 ನಿಮಿಷದಾಗ ಕ್ಲಿಯರ್ ಆಗ್ತಾ ಇರ್ಬೇಕು ಅಷ್ಟೇ. ಏಯ್ ನನ್ನ ಯಾಕ ಲೋಫರ್ ಅಂದೆ? ನಾನಲ್ಲ ಗೌಡ್ರೆ. ಇನ್ಯಾರ? ಗೌಡ್ರ ಅಲ್ಲಿ ಯಾರು ಹೆಂಗಸರು ಜಗಳ ಆಡ್ತಾವ್ರೆ. ಏಯ್ ಇನ್ನೇನ ಮಾಡ್ಕೊಂಬಿಟ್ಟಾರ, ನಡೆಯಲೇ ಮೊದ್ಲು ಬಿಡ್ಸಾನಲ್ಲೇ. ಹೆಂಗಸರಲ್ಲಿ ಬಿಡಿಸೋದು ಬಿಟ್ಟು ಬಿಡೆ. ನಿನ್ ಮಕ್ ಮುಚ್ಚ, ಇವತ್ ನನಗೆ ಒಂದ್ ಬಿಂದಿಗೆ ನೀರ್ ಬಿಟ್ಟಿಲ್ಲ ಅಂದ್ರೂ ಕೆಡ್ತು, 7 ಕೆರೆ ನೀರ್ ಕುಡಿಸ್ತೀನಿ ನಿನ್ಗೆ. ನೋಡ್ತಾ ಇರೋ ನನ್ ಜುಟ್ಟಿಗೆ ಕೈ ಹಾಕಕ್ ಬತ್ತೀಯನೆ, 3 ಬಿಟ್ಟಿರೋ ಮುಂದೆ ನೀನು ದಿಗ್ಲು ಬೈ ಆಯ್ತೇನೆ ನಿನಗೆ. ನಿನ್ಗೇನ್ ದೊಡ್ಡವರು ಸಿಕ್ಕೋರು ಅನ್ನೋದೇ ಇಲ್ಲ. ಬೇವರ್ಸಿ ಮುಂಡೆ, ಅದೇನು ಹೇಳ್ತಾರಲ್ಲ 3 ಬಿಟ್ಟವರು ಊರ್ಕ ದೊಡ್ಡವರು ಅಂತ ದೊಡ್ಡೋಳು ನೀನು. ಏನೇ ನನ್ನಂತ ಪತಿವ್ರತ್ಗೆ ಬಾಯಿಗೆ ಬಂದಂಗಂತೀಯ ನೀನು? ನಿನ್ ಬಾಯಾಗ ಉಳುಗಳು ಬೀಳ ಹಾಳಾಗೋಗ್ತೀಯ ನೀನು. ಬಂದ್ಬಿಟ್ಲು ನನಗೆ ಹೇಳಕ್ಕ ಪಾಂಚಾಲಿ, ನಿನ್ನಂತ ಪತಿವ್ರತೆ ಪಾಯಸ ಮಾಡಿಟ್ರೆ ಬೆಳಗ್ಗೆ ಗಂಟೆ ತಣ್ಣಗಾಗಲ್ವಂತೆ. ಹಂಗಾಯ್ತು. ಏನೇ ಅಂದೆ? ಏನಿದು? ಒಳ್ಳೆ ಚಿಕ್ಕ ಮಕ್ಳ ತರ ಜುಟ್ಟಿಗೆ ಇಟ್ಕೊಂಡು ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ರಿ, ಒಯ್ದಾಡ್ತಾ ಇದ್ರಿ. ಈ ಲೋಪರ್ ಮುಂಡೆ ನನ್ಕಿನ್ನ ಲೇಟ್ ಆಗಿ ಬಂದು ನಲ್ಲಿ ತಕ ಗುಂಡಿ ಇಟ್ಟವಳೆ. ಎಷ್ಟ್ ಕೊಬ್ಬು ಇಳ್ಕ ಹೋಗಲೇ ಬಿಟ್ಟಕ್ಲಾಡ್ ಮುಂಡೆ. ನಿಂತಾವ್ ನಂದೇನೆ ಮಾತು, ಊರ್ ಮೆಂಬರ್ ಬಂದವನೇ ಆತಂತಾಗೆ ಮಾತಾಡ್ತೀನಿ. ಅಲ್ಲಪ್ಪ, ಓಟ್ ಕೇಳಕ್ ಬಂದಾಗ ದೊಡ್ಡ ನಾಟಕ ಮಾಡ್ದೆ. ನಿಮ್ಮೂರ್ ಕೇಳ್ಬೇಕೋ ಮಾಡ್ತೀನಿ ಅಂದೆ. ನಲ್ಲಿಗ್ಲಾಗ ನೀರ್ ಬರ್ತಾ ಇಲ್ಲ, ಒಂದ್ ಬೋರ್ ಹಾಕೋ ಹೋಗ್ತಿಲ್ಲ ನಿಂಕ. ಎಲ್ಲೇ ನಿಮ್ಮನೆ ಒಳಗಾಟ್ ಮೇಲೆ ಹಾಕ್ಸ್ಲ ಬೋರ? ಯಾಕೆ ಹೆಂಗಾಯ್ತ ಮೈಕ? ಅವತ್ ಓಟ್ ಕೇಳಕ್ ಬಂದಾಗ ಏನ್ ಹೇಳ್ದೆ? ಅದ್ರಾಗ ಒಂದ್ ಕೆಲ್ಸನಾದ್ರೂ ಮಾಡಿದ? ಓಟ್ ಬೇಕು ಅಂದಾಗ ನಮ್ ಕಾಲುಗಳು ತಾಕ್ ಬಂದ್ ಬೀಳ್ತೀಯ. ಓಟ್ ಹಾಕಿ ಗೆದ್ದ ಮೇಕ ನಮ್ ಕಡೆ ತಲೆ ಹಾಕಿ ಮಲ್ಗಲ್ಲ ನೀವು. ಬೋಲೆ ಅವ್ರು ಇಬ್ರು. ಅಲ್ಲ ನಾವು ಬಂದು ನಿಮ್ ಜಗಳ ನಿಲ್ಸಿದಿಕ್ಕ ನೀವಿಬ್ರು ಸೇರ್ಕೊಂಡು ನಮ್ಮ ಮೇಲೆ ಬರ್ತಾ ಇದ್ರಲ್ಲ. ಇಲ್ಲಿ ಯಾರು ಜಗಳ ಮಾಡ್ತಾ ಇಲ್ಲ, ಓಟ್ ಹಾಕಿರೋ ಹಕ್ಕಿಗೆ ಹೇಳ್ತಾ ಇದೀವಿ.
ಎಷ್ಟ್ ಸತಿ ಹೇಳ್ತೀಯಾ ಓಟ್ ಹಾಕಿದ್ದೀನಿ ಅಂತ ಏನ್ ನನ್ ಫ್ರೀಯಾಗಿ ಓಟ್ ಹಾಕಿದ್ಯಾ? ಓಟ್ 5,000 ರೂಪಾಯಿ ಕೊಟ್ಟಿದ್ದೀನಿ, ಅದು ಸಾಲದಂತ ಒಂದೊಂದು 3 ಕೊಟ್ಟು ಕೊಟ್ಟಿದ್ದೀನಿ, ಅದು ಸಾಲದು ಅಂತ ಈ ರೇಷ್ಮೆ ಸೀರೆಗಳು ತಗೊಂಡ್ ನಿಮ್ ಮೆದಿಗಳ ಮೇಲೆ ಕುಕ್ಕಿದ್ದೀನಿ. ಓ 5,000 ಎಲ್ ಕೊಟ್ರು? ಕೊಟ್ಟಿರೋದೇ ಒಂದ್ ಓಟ್ಗೆ 3,000. ನಿನ್ಗೆ ಎಷ್ಟೇ ಕೊಟ್ರು? ನನ್ಗೂ 3,000ನೇ ಕೊಟ್ರೆ ಮುನ್ರತ್ನ. ನಾರಾಯಣ ಗೌಡ್ರ ಏನ್ರಮ್ಮ ಮಾತಾಡ್ತಾ ಇದ್ರೆ? 5,000 3,000 ಎಡ್ಸ್ಕೊಂಡಿರ್ತಾನೆ, ಓಟ್ ಆಗಿರ್ತಾನೆ. ಸುಮ್ಮನೆ ಮಾತಾಡ್ಬಾರ್ದು, ರೈಟ್ ಹೇಳ್ತಾ ಇರ್ಬೇಕು. ದುಡ್ಡು ತಕ್ಕಂದಿರ ಓಟ್ ಹಾಕಿದ್ರೆ ಕೇಳು, ಏನ್ ಬೇಕಾದ್ರೆ ಕೆಲ್ಸ ಮಾಡೋಣ. ನೋಡ್ತೀನಿ ಮುನ್ರತ್ನ, ಎಷ್ಟು ಮೋಸ ಇವ್ರದು. ಈ ಮೋಸಗಾರ ಮುಂಡೆ ಮಕ್ಕಳಕ್ಕ ಇನ್ನೊಂದ್ ಕಿತ ಓಟ್ ಹಾಕ್ಬಾರ್ದಕ್ಕ. ಇವ್ರಿಗೇನ್ ದೇವ್ರು ಒಳ್ಳೇದ್ ಮಾಡ್ತಾನ. ನಡೆ ಮುನ್ರತ್ನ, ನಾವ್ ಹೋಗೋಣ. ಯಾಕೋ ಶಾಪ್ಗಳೆಲ್ಲ ನಮ್ ತೊಟ್ಟವೇನಾ? ಅಯ್ಯ ಗೌಡ್ರೆ, ಪಾಪಗಳೆಲ್ಲ ಶಾಪ್ಗಳ ತಟ್ಟಂಗಿದ್ರೆ ಈ ಭೂಮಿ ಮೇಲೆ 90 ಭಾಗದ ಜನನೇ ಇರ್ತಾರಲ್ಲ. ಹೌದಾ? ಏಯ್ ನಾರಾಯಣ, ನಾನು ಓಟ್ಗೆ 5,000 ಕೊಟ್ಟಿದ್ದು, ಅದ್ರಾಗ 2,000 ಹೊಡೆದ್ಬಿಟ್ಟ. ನೋಡ್ರೆ ಇವಾಗ ಅದೆಲ್ಲ ಯಾಕೆ ಮಾತು? ನೋಡ್ರಿ, ನೀವು ಗೆದ್ದಿದಿರ್ತಾನೆ, ದುಡ್ಡು ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ರಿ. ಹೌದಾ? ಹಂಗಾರೆ ಟೀ ಕುಡಿಯೋಣ ನಡಿ. ಮಾಡಿ ನೋಡ್ರಿ, ಎಲ್ಲ ಸರಿತದೆ. ಸರೋಜಮ್ಮ, ವ್ಯಾಪಾರ ಏನ್ ಪರವಾಗಿಲ್ಲೇನಮ್ಮ? ಒಂದೆರಡು ಟೀ ಹಾಕು ನೋಡಿ. ಬನ್ನಿ ಗೌಡ್ರೆ. ಅರ್ಥ ಆಯ್ತು ಗೌಡ್ರೆ. ಗೌಡ್ರೆ ನಮಸ್ಕಾರ. ನಮಸ್ಕಾರನಪ್ಪ. ಗೌಡ್ರೆ ಎಲೆಕ್ಷನ್ ಯಾವಾಗ? ಎಲೆಕ್ಷನ್ ಮುಂದಿನ ತಿಂಗಳು ಬರ್ತೈತೆ ಹೇಳಪ್ಪ. ಅದೇ ಟೀ ಕುಡಿಯೋಣ ಅಂತ ಬನ್ನಿ. ಸರೋಜಮ್ಮ, 5 ಟೀ ಹಾಕಮ್ಮ. ಏನ್ ಮಾಡಕ್ಕ, ಬಿಡಕ್ಕೂ ಆಗಲ್ಲ, ಸುಮ್ಮನೆ ಇರಕ್ಕೂ ಆಗಲ್ಲ. ಓ ಗೌಡ್ರೆ ನಮಸ್ಕಾರ. ನಮಸ್ಕಾರ ಬೌ. ಏನ್ ಊರಾಗ ಫುಲ್ ಓಡಾಡ್ತಾ ಇದ್ರೆ? ಮಾಮೂಲಿ ಇರ್ತಾವಲ್ಲಪ್ಪ ಊರಾಗ ಪ್ರಾಬ್ಲಮ್ಗಳು. ಸರೋಜಮ್ಮ, 6 ಟೀ ಹಾಕಮ್ಮ. ಗೌಡ್ರೆ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಸರೋಜಮ್ಮ, 7 ಟೀ ಹಾಕು. ಆಗಲ್ಲ ಅಪ್ಪಯ್ಯ. ಸರೋಜಮ್ಮ, ಇಲ್ಲಿರೋರ್ಕೆಲ್ಲ ಒಂದೊಂದು ಟೀ ಕೊಟ್ಟು ಬಿಡಮ್ಮ. ನಪ್ಪ ಎಲ್ಲ ಹಂಗೆ ಹೇಳ್ತಾರೆ. ಈ ಸರಿ ಏನನ್ನ ಮಾಡಿ ಆ ಕೂರೇಶಂದು ಮನೆ ಬಿಲ್ ಮಾಡಿಸ್ಕೊಡ್ರಿ. ಆಫೀಸರ್ಗಳನ್ನ ಏನೋ ನೋಡ್ಕೋಣ. ನಾರಾಯಣ, ಅವರು ಆಫೀಸರ್ಗೆ ಒಬ್ಬೇಕಲ್ಲ, ಬಿಲ್ ಅಸಲಿ ಸರ್. ನಿಧಾನ ನಿಧಾನ, ಟೀ ಕುಡ್ದಿರೋದಕ್ಕೆ ಹಿಂಗಾಡ್ರಿ ಹೆಂಗೆ? ಅಯ್ಯೋ ಗೌಡ್ರ, ಎಡಬಿಟ್ರ ಬಿದ್ರ, ಅಯ್ಯೋ ಕೈಯೋ ಕಾಲ ಮುರಿದೋಗುತ್ತೆ ಅಷ್ಟೇ. ಏಯ್, ಯಾಕೆ ಅನ್ಕೊರ್ಕೊಂತ ಇದೀಯಾ? ನಮ್ ಗೌಡ್ರು ಏನ್ ಮಾಡ್ಯಾರ ನಿಮ್ಕ? ನೋಡಿ, ಕಿತ್ತೋಗಿರೋ ರೋಡ್ ಮಾಡವ್ರೆ. ನನ್ನ ಮಗ 10 ಸಲ ಬಿದ್ದು ಮೊಣಕಾಲು ಮುರ್ಕೊಂಡವ್ರೆ. ಆ ಎದುರುಗಡೆ ಮನೆ ಅಜ್ಜಿ ಪಾಪ ಜಲ್ಲಿ ಕಲ್ ಮೇಲೆ ಓಡಾಡಕಲ್ಲ ಅಂತ ಆಚೆ ಬರಕಿಲ್ಲ ಅಂತ ರೋಡ್ ಹಚ್ಚಿದೆ ನೀನು. ಮಕ್ಕಳನ್ನ ಮನೆಗೆ ಕೇಳ್ರ, ಮುದುಕರ್ನ ಮುಲಾಗಿರ ಕೇಳ್ರ. ಅದನ್ನ ಬಿಟ್ಟು ಬೀದಾಗ ಬ್ರೇಕ್ ಡ್ಯಾನ್ಸ್ ಆಡಕ್ ಬಿಟ್ಬಿಟ್ಟು ನನ್ ಕೇಳಿದ್ರೆ ನಾನೇನ್ ಮಾಡ್ಲ? ಮನುಷ್ಯತ್ವ ಇಲ್ದಲೆ ಮಾತಾಡ್ತೀಯಲ್ಲ. ಅಲ್ಲ ಕಡೆ, ಸಿಮೆಂಟ್ ರೋಡ್ ಅಂತ ಹಾಕ್ಸಿದ್ಯಾ, ಆ ರೋಡಲ್ಲಿ ಸಿಮೆಂಟ್ ಇಲ್ವಲ್ಲ. ಒಳ್ಳೆ ಕ್ವಾಲಿಟಿ ರೋಡ್ ಹಾಕ್ಸಕ್ಕ ನಿಂಗೇನ್ ರೋಗ? ಯಾವ್ದಾರ ಒಂದ್ ಕೆಲ್ಸಕ್ಕೆ 100 ರೂಪಾಯಿ ಶಾಂಕ್ಷನ್ ಆದ್ರೆ ಅದ್ರಾಗ 50 ರೂಪಾಯಿ ಕೆಳಗಿಂದ ಮೇಲ್ಗಂಟ ಪ್ರಸಾದ್ ಕೊಡ್ಬೇಕು, ಗೊತ್ತಾ ನಿನ್ಕ? ಅಷ್ಟೆಲ್ಲ ಪ್ರಸಾದ ಕೊಟ್ರು ಕಡಿಕ ಬಿಲ್ ಸ್ಯಾಂಕ್ಷನ್ ಆಗ್ತದೋ ಇಲ್ಲ ಗೊತ್ತಿಲ್ಲ. ಅಂತದ್ರಾಗ ಕ್ವಾಲಿಟಿಯಲ್ಲಿ ಬರ್ತದ. ಅವತ್ ನನ್ ಓಟ್ ಕೇಳಕ್ ಬಂದಾಗ ಈ ಮಾತು ಹೇಳಿದ್ರೇನ್ರಿ? ನನ್ನ ಗೆಲ್ಸಿದ್ರೆ ಈ ಊರ್ನ ಸಿಂಗಾಪುರ್ ಮಾಡ್ತೇನೆ ಅಂತ ಹೇಳಿದ್ರಿ ನೀವು. ಏಯ್, ಹೇಳಿದ್ನೆಲ್ಲ ಮಾಡಕ್ ಆತದೇನಲ್ಲೇ? ಥೋ, ಆಗ್ದಿದ್ನಾಕ ಹೇಳ್ಕೊಡ್ದು. ಇದು ಪ್ರಜಾಪ್ರಭುತ್ವ. ಓಟ್ ಹಾಕಿವ್ನಿಗೆ ಕೇಳ್ತಿದ್ದೀನಿ, ಕೈಲಿ ಆಗ್ಲಿಲ್ಲ ಅಂದ್ರೆ ರಿಸೈನ್ ಕೊಟ್ಟು ರೈಟ್ ಹೇಳು. ಈ ರೂಟಿಗೆ ಬಂದ? ನಾರಾಯಣ, ಇವ್ರ ಮನೆಗೆ ಎಷ್ಟ ಓಟ್ ಆಗೋದ? 6 ಓಟ್ ಕೊಡ್ರೆ. ಎಷ್ಟ ಕೊಟ್ಟು ಎಲೆಕ್ಷನ್ ದಿವಸ? 1 ಓಟ್ಕ 3,000, ಅಂದ್ರೆ 6 ಓಟ್ಕ 18,000. ಅಪ್ಪಯ್ಯ, ಓಟ್ಕ ನೋಟ್ ಕೊಟ್ಟಿನಿ. ಮೊನ್ನೆ ಜಾತ್ರೆ ಮಾಡಕ 1 ಲಕ್ಷ ರೂಪಾಯಿ ಕೊಟ್ಟಿನಿ. ಜಾತ್ರೆಗ ಆರ್ಕೆಸ್ಟ್ರಾ ಮಾಡಕ 50,000 ರೂಪಾಯಿ ಕೊಟ್ಟಿದ್ದೀನಿ. ನನ್ ಕೈಯಾಗ ಇಷ್ಟೆಲ್ಲ ಖರ್ಚು ಮಾಡಿಸಿ ಇದ್ಯಾವ್ದೋ ಸಿಮೆಂಟ್ ತುಕಾಲಿ ರೋಡ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ರಿಸೈನ್ ಮಾಡಿ ಮನೆಗೆ ಹೋಗು ಅಂತ ಹೇಳ್ತೀಯ? ಸರೋಯ್ತಾ ನಿಂಕಿದು? ಗೌಡ್ರೆ, ಅವ್ನು ಕೇಳೋ ಕ್ವಶನ್ಗೆಲ್ಲ ಉತ್ತರ ಕೊಡಕ ಅವ್ನೇನ್ ಪ್ರಿಯ ಕೊಟ್ಟಾಕವನ ಮೀಟ್ ಇಲ್ವಾ ಅವತ್ತು? ನೀವ್ ಈ ತರ ಎಲ್ಲ ಮಾತಾಡ್ತಿದ್ರ ನಿಮಗೆ ಕುಷ್ಠರೋಗ ಬಂದು ಹೋಗ್ತೀರಿ. ಹೋಗ್ರಿ. ಬನ್ನಿ ಗೌಡ್ರೆ, ಓಟ್ಕ ದುಡ್ಡು ಕೊಟ್ಟರು ನಮ್ಕ ಕುಷ್ಠರೋಗ ಬರ್ತದೆ ಅಂತಂದ್ರೆ ಇನ್ನ ದುಡ್ಡು ತಕೊಂಡು ಓಟ್ ಹಾಕಿರ ಇವನ್ಕ ಇನ್ನೆಂತ ದೊಡ್ಡ ರೋಗ ಬರ್ತದೆ. ನಡ್ರಿ. ಗೌಡ್ರೆ, ಬಿಲ್ಲು ಬಿಲ್ಲ? ಅಪ್ಪಯ್ಯ, ನಾನು ತಗೊಂಡಿರೋ ಒಂದೇ ಕೊಟ್ರು. ಇದೇನು 5,000 ರೂಪಾಯಿ ಬಿಲ್ ಕೊಟ್ಟಿದ್ಯಾ? ಗೌಡ್ರೆ,
ಇದು ನೀವು ಕುಡ್ದಿರೋ ಬಿಲ್ಲಲ್ಲ, ಕೆಳಗಡೆ ನಿಮ್ಮ ಮೂರು ಹುಡುಗರು ಪಾರ್ಟಿ ಮಾಡಿರೋ ಬಿಲ್ಲು. ಗೌಡ್ರೆ ಬಿಲ್ ಕಟ್ಬಿಟ್ಟು ಹೋಗಿ. ಈ ಎಲೆಕ್ಷನ್ ಸವಾಸ ಮಾಡಿದ್ರೆ ಸಂಸಾರನೇ ಬೀದಿಗೆ ಬಂದ್ಬಿಡ್ತದಪ್ಪ. ಗೌಡ್ರ ಗೌಡ್ರ ಏನಪ್ಪ ಬಂದಿದ್ದ? ನನಕ 4 ಜನ ಮಕ್ಳು ನಮ್ಮ ಹೆಂಗಸ್ರಕ ಆಪರೇಷನ್ ಮಾಡಿಸ್ಬೇಕು ಅನ್ಕೊಂಡಿದ್ನ. ನೀವೇನಂತೀರಾ? ನಿನ್ನೆಂಡ್ರಕ್ಕೆ ಆಪರೇಷನ್ ಮಾಡ್ಸಕ್ಕ ನಾನೇನ ಹೇಳ್ಬೇಕ? ನೀವೇನು ಹೇಳ್ಬೇಡ್ರ. 1 ಲಕ್ಷ ರೂಪಾಯಿ ಕಾಸು ಕೊಡ್ರ, ನಮ್ಮ ಹೆಂಗಸ್ರಕ್ಕೆ ಆಪರೇಷನ್ ಮಾಡಿಸ್ತೀನಿ. ಆಪರೇಷನ್ ಮಾಡ್ಸಿಲ್ಲ ಅಂದ್ರೆ ನಮ್ಮ ಮನೆ ಪರ್ಸಾಗೈತದ. ನನ್ನ ಮಕ್ಕಳ್ರ ನಿಮ್ ತೀಟಿಗೆ ಮಾಡ್ಕೊಳಕ, ನಿಮ್ ತೀಟಿಗೆ ತೀರ್ಸಕ್ಕ ಎಲ್ಗೂ ನಾನೇ ಕಾಸು ಕೊಡ್ಬೇಕಾ? ನೋಡ್ರ ನಮ್ಮ ಮನ್ಯಾಗ 6 ಓಟವೆ. ಈ ಸಲ ನಿಮಗ್ ಪಕ್ಕ ಹಾಕಲ್ಲ. ಓಟು ಬೇಡ, ಯಾವ್ದು ಬೇಡ. ಅಲ್ಲ, ಪ್ರತಿಯೊಂದಕ್ಕೆ ಹಿಂಗ್ ದುಡ್ಡು ಕೇಳ್ತಾ ಇದ್ರೆ ಏನ್ ನಮ್ಮ ಮನೆ ಹತ್ರ ದುಡ್ಡು ಗಿಡಗಳು ಹಾಕಿದೀರಾ? ಹಿಂಗೆ ಆದ್ರೆ ವಿದ್ಯಾವಂತರು ರಾಜಕೀಯದ ಕಡೆ ಯಾರು ತಲೆ ಹಾಕಲ್ಲ. ಏನ್ ಸರ್ ಅದು? ಅಂಡರ್ವೇರ್ ಆಪರೇಷನ್? ಅದು ಅಂಡರ್ವೇರ್ ಆಪರೇಷನ್ ಅಲ್ಲ, ಇಟ್ಸ್ ಅಂಡರ್ ಕವರ್ ಆಪರೇಷನ್. ಅಂಡರ್ ಕವರ್ ಆಪರೇಷನ್ ಅಂದ್ರೆ ಕವರ್ ಒಳಗಡೆ ಆಪರೇಷನ್. ಗೊತ್ತಾಯ್ತು ಬಿಡಿ ಸರ್. ಅಂಡರ್ ಕವರ್ ಅಂದ್ರೆ ಗೊತ್ತಿಲ್ಲ? ಯಾವ ಬೋಳಿ ಮಗನ ನಿನ್ನ ಹೆಡ್ ಕಾನ್ಸ್ಟೇಬಲ್ ಮಾಡಿದ್ದು? ಸರ್ ನೀವು ಮರ್ತಿದ್ದೀರಾ ಅನ್ಸುತ್ತೆ. ನೀವೇ ಅಲ್ವಾ ಸರ್?